ನೀವೇನಾದ್ರು ಡೀಟೇಲ್ಸು ನಮ್ಮ ನೀರಾವರಿ ಅಲ್ಲ ಇವರು ಎಂಥದ್ದು ಲ್ಯಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಅವರು ನಿಮಗೆ ಬೇರೆ ವಿವರಣೆಗಳೆಲ್ಲ ಕೊಡ್ತಾರೆ. ಸ್ನೇಹಿತರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅಪೇಕ್ಷೆ ಪಟ್ಟು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳದಲ್ಲಿ ಕ್ಯಾಬಿನೆಟ್ ಸಭೆ ಆಗಬೇಕು, ಸಚಿವ ಸಂಪುಟದ ಸಭೆ ಆಗಬೇಕು. ಹಾಗೂ ಆ ಸಚಿವ ಸಂಪುಟ ಸಭೆಯ ಮುಖ್ಯ ಉದ್ದೇಶ ಈ ಭಾಗದ ಅಭಿವೃದ್ಧಿಗಾಗಿ ನಾವು ಸಚಿವ ಸಂಪುಟ ಅದರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದು ಅವರ ಅಪೇಕ್ಷೆ ಆಗಿತ್ತು. ಆ ಸೂಚನೆ ಹಿನ್ನೆಲೆಯೊಳಗೆ ಇವತ್ತು ಈ ಐತಿಹಾಸಿಕವಾಗಿರ್ತಕ್ಕಂಥ ಪವಿತ್ರ ಸ್ಥಳದಲ್ಲಿ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದೇವೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ ಹಾಗೆ 3647.62 ಕೋಟಿ ರೂಪಾಯಿಗಳ ಪ್ರಸ್ತಾವನೆಗಳನ್ನು, ಕೆಲವನ್ನು ಮಂಜೂರಾತಿಗಳನ್ನು, ಕೆಲವನ್ನು ಆಡಳಿತಾತ್ಮಕ ಅನುಮೋದನೆಯನ್ನು ಈಗಾಗಲೇ ನಾವು ನೀಡಿದ್ದೇವೆ. ಅದರ ಜೊತೆಗೆ ಸುಮಾರು 78 ವಿಷಯಗಳನ್ನು ನಾವು ಪರಿಗಣಿಸಿ ಅವುಗಳನ್ನೆಲ್ಲ ಇವತ್ತು ಮಂಜೂರಿ ಮಾಡೋದ್ರ ಮೂಲಕ ವಿಶೇಷವಾಗಿ ಚಾಮರಾಜನಗರದ ಭಾಗ್ಯದ ಬಾಗಿಲ ತೆರೆಯುವ ರೀತಿಯೊಳಗೆ ಕ್ಯಾಬಿನೆಟ್ ಸಭೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಆ ಮುಂದಾಳತ್ವದೊಳಗೆ ಸಭೆ ಇವತ್ತು ಅತ್ಯಂತ ಸೌಹಾರ್ದಮಯವಾಗಿರ್ತಕ್ಕಂಥ ಹಾಗೂ ಈ ಅಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಚರ್ಚೆ ಹಾಗೂ ಸಂವಾದದ ಹಿನ್ನೆಲೆಯೊಳಗೆ ಅತ್ಯಂತ ಸಫಲವಾದ ಸಭೆಯಾಗಿದೆ. ಈ ಸಭೆಯೊಳಗೆ ಅನೇಕ ಯೋಜನೆಗಳು ನಾವು ಕೈಗೊಂಡಿದ್ದೇವೆ. ಮೈಸೂರು ವಿಭಾಗಕ್ಕೆ ಏನು ಆಗಬೇಕಾಗಿದ್ವೋ ಅವುಗಳನ್ನು ಒಂದು ರೀತಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಾಮರಾಜನಗರ ಉಸ್ತುವಾರಿ ಸಚಿವರು ನೆನಪು ಮಾಡ್ಕೊಂಡು ಪಟ್ಟಿ ಮಾಡಿಕೊಂಡು ರೀತಿಯೊಳಗೆ ಪಟ್ಟಿ ಮಾಡಿಕೊಂಡು ಈ ಎಲ್ಲ ವಿಷಯಗಳನ್ನು, ಅಭಿವೃದ್ಧಿ ವಿಷಯಗಳನ್ನು ಇವತ್ತು ಕ್ಯಾಬಿನೆಟ್ ಸಭೆಯ ಮುಂದೆ ತರಲಾಗಿತ್ತು. ಆ ಎಲ್ಲ ವಿಷಯಗಳಲ್ಲಿ ಇವತ್ತು ಕ್ಯಾಬಿನೆಟ್ ಒಪ್ಪಿಕೊಂಡು ಈ ಒಂದು ಅನುಮೋದನೆಯನ್ನು ನೀಡಿದೆ. ಏನು ಈ 78 ವಿಷಯಗಳದಾವು ಅವುಗಳ ವಿವರಗಳನ್ನು ಸಹಿತ ನಾವು ತಮಗೆ ಸಾಫ್ಟ್ ಕಾಪಿ ಮುಖಾಂತರ ಕಳಿಸ್ಕೊಡ್ತೀವಿ. ಪ್ರಶ್ನೆಗಳೇನಾದರೂ ಇದ್ದರೆ ಮುಖ್ಯಮಂತ್ರಿಗಳಿಗೆ ತಾವು ಕೇಳ್ಬೋದು. ಆಮೇಲೆ ನಾನು ಯಾಕೆ ಇವನ್ನೆಲ್ಲ 3647.62 ಕೋಟಿ ಈ ಒಂದೇ ಕ್ಯಾಬಿನೆಟ್ನಲ್ಲಿ ನಾವು ಇಡೀ ಕಂದಾಯ ಇಲಾಖೆಯಲ್ಲೆಲ್ಲ ಮಾಡಿದ್ದೀವಿ. ಯಾಕಂದರೆ ವಿರೋಧ ಪಕ್ಷದವರು ದುಡ್ಡಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ವಿರೋಧ ಪಕ್ಷದವರು ಅವರು ರಾಜಕೀಯವಾಗಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿಬಿಡ್ತಾರೆ ದುಡ್ಡನ್ನು, ಅಭಿವೃದ್ಧಿ ಕೆಲಸಗಳಿಗೆ. ಮತ್ತು ಈ 3647 ಕೋಟಿ ಒಂದೇ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಬೇಕಾದ್ರೆ ಇಸ್ ಇಟ್ ಎ ಸ್ಮಾಲ್ ಥಿಂಗ್? ದುಡ್ಡಿಲ್ಲ ಸರ್ಕಾರದಲ್ಲಿ ಮಾಡೋಕ್ಕಾಗ್ತದ? ತಮಗೆ ಇದನ್ನ ಸ್ಪಷ್ಟವಾಗಿ ಅವರಿಗೆ ತಿಳಿಸೋ ರೀತಿ ಅವ್ರಿಗೆ ತಿಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಇಲ್ಲಿ ಯಾರು ಉಳುಮೆ ಮಾಡ್ತಾರೆ ಅವರೇ ಒಡೆಯರು. ಅದನ್ನ ಅವರ ಒಡೆತನವನ್ನ ಪ್ರಶ್ನೆ ಮಾಡಕ್ ಬರಲ್ಲ, ಕಾನೂನು ಪ್ರಕಾರ ಪ್ರಶ್ನೆ ಮಾಡಕ್ ಬರಲ್ಲ. ಅವ್ರಿಗೆ ಖಾತೆನೂ ಮಾಡಿಕೊಡ್ಬೋದು, ಅವ್ರಿಗೆ ಓನರ್ಶಿಪ್ಪು ಅವ್ರದ್ದೇ ಇರ್ತದೆ, ಅವರೇ ಪೊಸಿಷನ್ನಲ್ಲಿ ಇರ್ತಾರೆ, ಅವ್ರದ್ದೇ ಮಾಡ್ಬೋದು. 100 ವರ್ಷಗಳಿಂದ ಅವರೇ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಸರ್, ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾಕಷ್ಟು ಜನ ಸತ್ರು ಸರ್. ನೀವೆಲ್ಲರೂ ಕೂಡ ಪ್ರತಿ ಮನೆಗೆ ಹೋಗಿ ಅವರಿಗೆ ಪರಿಹಾರ ಕೊಟ್ರಿ. ಇಲ್ಲಿ ಚಾಮರಾಜನಗರ ಆಕ್ಸಿಜನ್ ದುರಂತ ಆಯ್ತಲ್ಲ ಸರ್, ಆಕ್ಸಿಜನ್ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಸರ್. ಇಲ್ಲೂ ಕೂಡ ಸಾಕಷ್ಟು ಕುಟುಂಬ ಈಗ
ಅದನ್ನ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಬಂಗಾರಪ್ಪ ಅಂತ. ಈಗ ಸರ್ ಇಲ್ಲಿ ಗುಡ್ಡ ಈ ನಮ್ಮ ಈಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಚಾಮರಾಜನಗರ ಆಕ್ಸಿಜನ್ ದುರಂತ ಆದವ್ರಿಗೆ ನಾವು ಪರ್ಮನೆಂಟ್ ಕೆಲಸ ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದು. ಅವರು ಈಗಾಗಲೇ ಕೆಲವರಿಗೆ ಟೆಂಪ್ರರಿಯಾಗಿ ಸೇರಿಸಿ ಅಂತ ಹೇಳಿದ್ದಾರೆ. ಔಟ್ಸೋರ್ಸ್ ಕೆಲಸ ಕೆಲವ್ರು ಕೊಟ್ಟಿದೆ, ಇನ್ನು ಕೆಲವರಿಗೆ ಕೊಡಬೇಕಾಗಿದೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಅದು ಅವ್ರದ್ದೆಲ್ಲ ಇಂಡಿವಿಜುವಲ್ಲು ಅವ್ರ ಆಕ್ಯುಪೆನ್ಸಿ ಏನು ಓದ್ತಾ ಇದ್ದಾರೆ ಏನು ಎತ್ತ ಅಂತ ಅದನ್ನೆಲ್ಲ ರಿವ್ಯೂ ಮಾಡ್ತಾ ಇದ್ವಿ. ನಮಗೆ ಅದು ಪ್ರಯಾರಿಟಿ. ಕುನ್ನಾರ್ ರಿಪೋರ್ಟ್ ಕೂಡ ಸೆಕೆಂಡ್ ಕುನ್ನಾರ್ ರಿಪೋರ್ಟ್ ಕೂಡ ಇವತ್ತು ಅಕ್ಸೆಪ್ಟ್ ಮಾಡಿ ನಾವು ಅದಕ್ಕೆ ಮುಂದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದೀವಿ. ಅದೆಲ್ಲ ಅದರಲ್ಲಿ ಬರ್ತದೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನಾವು ಅದನ್ನು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು, ಈಗ ಹೊಸ ಮೆಡಿಕಲ್ ಕಾಲೇಜ್ ಆಗ್ತಾ ಇದ್ದಾರೆ, ನಾವೆಲ್ಲ ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ, ಅಲ್ಲೇ ಲೋಕಲಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ಏನು ಮಾಡ್ಬೋದು ಅಂತೇಳಿ ಪ್ರತಿ ಮೆಡಿಕಲ್ ಕಾಲೇಜ್ ಈಸ್ ಏನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್, ಅದರಲ್ಲಿ ಹೆಂಗ್ ನಾವು ಸಹಾಯ ಮಾಡ್ಬೋದು ಅಂತ ನಾವು ಖಂಡಿತ ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ನಾವು ಮಾಡ್ತೀವಿ. ಈಗ ನೋಡಪ್ಪ, ಪರ್ಮನೆಂಟ್ ಮಾಡಬೇಕಾ ಟೆಂಪ್ರರಿ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ ಇದೆ. ಸ್ವಲ್ಪ ಕಾನೂನು ತೊಡಕಿದೆ. ಅದಕ್ಕೆ ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಚರ್ಚೆ ಮಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಒನ್ ಟೈಮ್ ಡಿಸಿಷನ್ ಮಾಡಿ ಅವರಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸರ್ ನಮಸ್ತೆ. ಸರ್ ಇಲ್ಲಿ ಸರ್ ನಮಸ್ತೆ. ಸರ್ ನಮ್ಮ ಭಾಗದಲ್ಲಿ ನಾವು ಇದೇ ಭಾಗದವ್ರು ಆದ್ರಿಂದ ನಮ್ಮ ಭಾಗದಲ್ಲಿ ನೀವು ಸಚಿವ ಸಂಪುಟ ಮಾಡ್ತಕ್ಕಂಥದ್ದು ಬಹಳ ಖುಷಿ ಮತ್ತು ಹೆಮ್ಮೆಯ ವಿಷಯ ಸರ್. ಆದರೆ ನಮ್ಗೇನಪ್ಪ ಅಂದ್ರೆ ಕುಗ್ರಾಮಗಳಿಗೆ ಏನು ನಮಗೆ ನೀವೇನು ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳಿಗೆ ಅಭಿವೃದ್ಧಿಗೆ ಏನು ಯೋಜನೆ ಹಾಕೊಂಡಿದ್ದೀರ ಅಂತಕ್ಕಂಥದ್ದು ಒಂದು ಕಾಣಲಿಲ್ಲ. ಎರಡನೇದು, ಒಂದು ಆಸ್ಪತ್ರೆ ಇಲ್ಲಿ ಬಹಳ ಪ್ರವಾಸಿ ಸ್ಥಳವಾಗಿದ್ದರಿಂದ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲ ಸರ್. ಇಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಸರ್. ಒಂದು ಅದ್ರ ಬಗ್ಗೆ ತಾವು ಏನು ಇದರಲ್ಲಿ ನೀವು ಸಭೆಯಲ್ಲಿ ಏನಾದ್ರು ಮಾಡಿದ್ರ? ಇದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಮಹದೇಶ್ವರ ಸರ್. ಆದ್ರೂ ಕೂಡ ಪ್ರಾಧಿಕಾರದಲ್ಲಿ ಲಕ್ಷಾಂತರ ರೂಪಾಯಿ ಆರ್ಥಿಕ ಬರುತ್ತೆ ಸರ್. ಇದರಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆರ್ಥಿಕವಾಗಿ ಒಂದು ಅದೇ ಬರ್ತದೆ. ಅದಕ್ಕೆ ಈಗ ವ್ಯತ್ಯಾಸ ಕಾಣಿಸ್ತಾ ಇಲ್ವಾ? ನೀವು ಮಹದೇಶ್ವರ ಬೆಟ್ಟದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ವೇನ್ರಿ? ಮತ್ತೆ ಇದನ್ನ ಯಾರು ಮಾಡಿದವರು? ಇಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ, ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥಕ್ಕೆ ತಾಲೂಕು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಇದು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆರುವಳ್ಳಿ ಕನಕಪುರ ಮತ್ತು ಮಳವಳ್ಳಿ ಮಾರ್ಗವಾಗಿ ರೈಲ್ವೆ ಯೋಜನೆ ಮಾಡ್ತೀವಿ. ಆದರೆ ಸರ್ಕಾರ ರಾಜ್ಯ ಸರ್ಕಾರ ಭೂಮಿ ಕೊಡ್ತಿಲ್ಲ ಅಂತ ಮಾನ್ಯ ಕೇಂದ್ರ ಸಚಿವರು ಸೋಮಣ್ಣವರು ಹೇಳ್ತಾವ್ರೆ ಸರ್. ಆರುವಳ್ಳಿ ಕನಕಪುರ ಮಾರ್ಗವಾಗಿ ಕೊಳ್ಳಗಲ್ಕೆ ರೈಲ್ವೆ ಯೋಜನೆ ನಾವು ತರ್ತೀವಿ, ರಾಜ್ಯ ಸರ್ಕಾರ ಭೂಮಿ ಕೊಡ್ತಿಲ್ಲ ಅಂತ ರೈಲ್ವೆ ಸಚಿವ ಸೋಮಣ್ಣವರು ಒಂದು ವಾರದಿಂದ ಹೇಳಿದ್ರು ಸರ್. ನಿನಗೆ ಗೊತ್ತಾ ಒಂದು ರೈಲ್ವೆ ಯೋಜನೆ ಏನ್ ಮಾಡಬೇಕು ಅಂತ? ರೈಲ್ವೆ ಯೋಜನೆ ಯಾರ್ದು? ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರದ್ದು. ಭೂಮಿ ಅವರೇ ತಗೋಬೇಕಲ್ವಾ? ಅವ್ರು ರಾಜ್ಯ ಸರ್ಕಾರ ಕೊಡ್ಬೇಕು. ಅದು ಕೇಳಪ್ಪ, ಇಲ್ಲಿ ಆದ್ರೂ ನಾವು ಭೂಮಿನೂ ಕೊಡ್ತೀವಿ, 50% ಪ್ರಾಜೆಕ್ಟ್ ಕಾಸ್ಟ್ನೂ ಕೊಡ್ತೀವಿ. ಅವರು ಮಾಡಲ್ಲ. ಭೂಮಿ ಕೊಡಕ್ ತಯಾರಾಗಿದ್ದೀವಿ ನಾವು, ಅವರು ಮಾಡಲ್ಲ ಸರ್. ಶ್ರೀ ಶಕ್ತಿ ಯೋಜನೆ ಆದ್ಮೇಲೆ ಸರ್ ಮಹದೇಶ್ವರ ಬೆಟ್ಟಕ್ಕೆ ಮತ್ತೆ ಇದ್ರ ಬೆಳಗಿರಿನ ಬೆಟ್ಟ, ಚಿಕ್ಕಲ್ಲೂರು, ಬೇರೆ ಬೇರೆ ಪ್ರವಾಸ ಸ್ಥಳಕ್ಕೆ ಚಿಕ್ಕಬಡ ಜನ ಮಹಿಳೆಯರು ಬರ್ತಾರೆ ಸರ್. ಬಸ್ಗಳು ಸಾಲ್ತಾ ಜಾಗದೆ ಬಹಳ ನೈಟ್ನ ಅರ್ಧರಾತ್ರಿ ಎಲ್ಲ ಮನೆಗಿದ್ದು ಬಿದ್ದಾಡಿ ಹೋಯ್ತಾ ಇದ್ದಾರೆ ಸರ್ ಮಹಿಳೆಯರು. ಬಹಳ ಸಮಸ್ಯೆ ಆಗಿದೆ ಸರ್ ಬಸ್ಗಳಿಲ್ಲದೆ. ಏನು ಸ್ತ್ರೀ ಶಕ್ತಿ ಯೋಜನೆ ಆದ್ಮೇಲೆ ಮಹಿಳೆಯರು ಹೆಚ್ಚಿಗೆ ಓಡಾಡೋದು ಜಾಸ್ತಿ ಆಗಿ ಬಸ್ಗಳು ಸಮಸ್ಯೆ ಮಸ್ತು ಇದೆ ಸರ್ ಈ ಭಾಗದಲ್ಲಿ. ಈಗ ಇವತ್ತು ಹೊಸ ಬಸ್ ಕೊಟ್ಟಿದ್ದೀರಂತಲ್ಲ ಇವರು, 80 ಬಸ್ಗಳಿಗೆ ಕೊಟ್ಟಿದೆ ಇವತ್ತು. 80 ಇನ್ನು 30 ಬರ್ತವೆ ಬಸ್. ನಮ್ಮ ಈ ಭಾಗ ಸಹ ಕೊಳ್ಳೇಗಾಲ ಅನ್ನೂರು ಭಾಗದಲ್ಲಿ ಸಹ ಹಳ್ಳಿಗಳಿಗೆ ಬಹಳ ಸಮಸ್ಯೆ ಆಗಿದೆ ನೋಡಪ್ಪ. ಈ ಹಿಂದಿನ ಸರ್ಕಾರದವರು ಹೊಸ ಬಸ್ಗಳನ್ನೇ ಕೊಡ್ಲಿಲ್ಲ, ಅದರಿಂದ ಸಮಸ್ಯೆ ಆಗಿರೋದು. ನಾವು ಈಗ ಹೊಸ ಬಸ್ಗಳು ಕೊಡ್ಲಿಕ್ಕೆ. Sir, regarding the Pahalgam attacks, cabinet resolution has been passed saying it's an intelligence failure. There is in the cabinet resolution it was passed that Pahalgam attack is because of the intelligence failure. Is it the resolution of the Karnataka cabinet? What do you have to say? No, it is not included in the resolution, but I said it
I said it openly to the press people that there is a failure of intelligence. ಸರ್, ಇವತ್ತು ರಾಜ್ಕುಮಾರ್ ಅವ್ರ ಜಯಂತಿ ಆಚರಣೆ ಮಾಡಿದ್ದೀರಾ. ಅವರು ನಮ್ಮೂರವರೇ ಆದ್ರಿಂದ ಅವ್ರದ್ದೊಂದು ಮ್ಯೂಸಿಯಂ ಆಗಬೇಕು ಅಂತ ನಿಮ್ಮ ಮೇಲೆ ಒತ್ತಡ ಇತ್ತು ಸರ್. MR ಮಂಜುನಾಥ್ ಅವರು ಶಾಸಕರು ಅದೊಂದು ಮನವಿ ಮಾಡಿದ್ರು, ಅದೇನಾಯ್ತು ಸರ್? ಮುಂದೆ ಮಾಡ್ತೀವಿ. ರಾಜ್ಕುಮಾರ್ ಅವರು ನಮ್ಮ ಸರ್ ಈಗ ಭಕ್ತರು ಬೆಟ್ಟಕ್ಕೆ ಬರ್ತಾರೆ ನಡ್ಕೊಂಡು, ಅವರಿಗೆ ಶೌಚಾಲಯ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಆರೋಪ ಇದೆ ಸರ್. ಈ ಭಾಗದಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಿರೋದ್ರಿಂದ ಒಂದು ರೆಸ್ಕ್ಯೂ ಸೆಂಟರ್ ಆಗಬೇಕು ಅಂತ ಅನ್ನುವಂತ ಪ್ರಪೋಸಲ್ ಇತ್ತು ಸರ್. ಕೂರ್ಗಳ್ಳಿ ಲ್ಯಾಂಡ್ ಕೂಡ ಐಡೆಂಟಿಫೈ ಮಾಡಿದ್ರು, ಅನಿಮಲ್ ರೆಸ್ಕ್ಯೂ ಸೆಂಟರ್ ಆಗಬೇಕು ಕೂರ್ಗಳ್ಳಿಯಲ್ಲಿ, ಮೈಸೂರಲ್ಲಿ ಅಂತ. ಬಿಕಾಸ್ ಈ ಕಡೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ. ಕೂರ್ಗಳಿಂದ ಮಾಡಿದೀವಲ್ಲಮ್ಮ. ಇಲ್ಲ ಸರ್, ಅನಿಮಲ್ ರೆಸ್ಕ್ಯೂ ಸೆಂಟರ್ ಸರ್. ಇಲ್ಲ, ಅಲ್ಲಿ ಕೂರ್ಗಳ್ಳಿನಲ್ಲ ಸರ್. ಅಲ್ಲೇ ಇದೆಯಲ್ಲಮ್ಮ. ನೋ ಅದು ಮಾಡಿದೀವಲ್ಲಮ್ಮ. ಲೆಪರ್ಡ್ ರೆಸ್ಕ್ಯೂ ಸೆಂಟರ್ ಸರ್. ಪ್ರಪೋಸಲ್ ಇದೆ ಸರ್. ಮತ್ತೊಮ್ಮೆ ಇವತ್ತಿನ ಮಾಧ್ಯಮ ಮತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮತ್ತಷ್ಟು ಮಾಹಿತಿ ನಿಮಗೋಸ್ಕರ ನೀಡ್ತಾ ಇದ್ದೀವಿ. ಹಾಗೆ ಮತ್ತೊಮ್ಮೆ ವೇದಿಕೆಯ ಮೂಲಕ ಗಣ್ಯರಾದಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಶ್ರೀ HK ಪಾಟೀಲ್ ಅವರು ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು, ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ HC ಮಹದೇವಪ್ಪ ಅವರಿಗೆ ಧನ್ಯವಾದಗಳು. ಡಾಕ್ಟರ್ MC ಸುಧಾಕರ್ ಅವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ, ಅವರಿಗೆ ಧನ್ಯವಾದಗಳು. ಹಾಗೂ ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ K ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಹಾನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಂಜುನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ C ಪುಟ್ಟರಂಗ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ D ತಿಮ್ಮಯ್ಯ ಸರ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಶ್ರೀ LK ಅತಿಕ್ ಅವರು ACS to CM ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ಲ ಅಧಿಕಾರಿಗಳಿಗೆ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಹಾಗೂ ಎಲ್ಲ ಇಲಾಖೆಯವರಿಗೂ ಮತ್ತು ಪೊಲೀಸ್ ಇಲಾಖೆಯವರಿಗೆ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ, ಶುಭ ದಿನ, ಜೈ ಹಿಂದ್. ಊಟ ಇವತ್ತು ಏಕಾದಶಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.